ಮೊನ್ನೆ ನಿಮ್ಮ ಅಧಿಕಾರಿಗಳ ದರ್ಪದಿಂದ ಅಲ್ಲಿ ಹೋದ ಅಧಿಕಾರಿಗಳ ಜೊತೆಗೆ ಏನು ಗೊಂದಲ ಆಗಿದೆ, ಆ ಮಹಿಳೆಯರ ಬಗ್ಗೆ ರೈತರ ಬಗ್ಗೆ ಕೇಸ್ಗಳನ್ನು ಹಾಕಿದ್ದೀರಾ. 24 ಗಂಟೆಯಲ್ಲಿ ವಿತ್ಡ್ರಾ ಮಾಡಬೇಕು, ವಾಪಸ್ ತಗೊಳ್ಬೇಕು. ಇಲ್ಲದೆ ಇದ್ರೆ ಇದೇ ರೀತಿಯ ಹೋರಾಟ ರಾಜ್ಯದ ಎಲ್ಲ ಕಡೆ ನಡೆಯುತ್ತೆ. ಅದೆಷ್ಟು ಜನ ಬಂಧಿಸ್ತೀರಾ, ಅದೆಷ್ಟು ಜನ ಮೇಲೆ ಕೇಸ್ ಹಾಕ್ತೀರಾ ನಾವು ನೋಡ್ತೇವೆ. ಈ ರೀತಿಯ ದುಸ್ಸಾಹಸಕ್ಕೆ ನೀವು ಕೈ ಹಾಕಬೇಡಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಇಚ್ಛೆ ಪಡ್ತೇನೆ. ನಿಮ್ಮ ರಿಯಲ್ ಎಸ್ಟೇಟ್ ಲಾಭಕ್ಕಾಗಿ ಹೈಕಮಾಂಡ್ಗೆ ಕಪ್ಪ ಸಲ್ಲಿಸೋದಕ್ಕಾಗಿ ನಮ್ಮ ಬಡ ರೈತರನ್ನ ಒಕ್ಕಲೆಬ್ಸುವಂತ ನಿಮ್ಮ ಈ ಕೆಲಸ ಇದು ಸಾಧ್ಯನೇ ಇಲ್ಲ. ಈ ಟೌನ್ಶಿಪ್ ಯೋಜನೆ ತಕ್ಷಣ ನಿಲ್ಲಿಸಿ ರೈತರ ಪರವಾದಂತ ನಿರ್ಧಾರವನ್ನು ಪ್ರಕಟಿಸಿ. ಇದು ನಮ್ಮ ಕೋರಿಕೆ ಅಲ್ಲ, ಇದು ನಮ್ಮ ಹಕ್ಕೊತ್ತಾಯ. ಬೆಂಗಳೂರಿನ 2ನೇ ವಿಮಾನ ನಿಲ್ದಾಣವನ್ನ ತುಮಕೂರು ಭಾಗದಲ್ಲಿ ಮಾಡಿದ್ರೆ ಮಧ್ಯ ಮತ್ತು ಉತ್ತರ ಕರ್ನಾಟಕದ ಜನರಿಗೆ ಅನುಕೂಲ ಆಗುತ್ತೆ. ಅಲ್ಲಿ ಸರ್ಕಾರಿ ಜಮೀನು ಲಭ್ಯ ಇದೆ. ಆದರೆ ಈ ಕಾಂಗ್ರೆಸ್ ಸರ್ಕಾರ ಬೇಕಿರುವಂತಹದ್ದು ರಿಯಲ್ ಎಸ್ಟೇಟ್ ದಂಧೆಕೋರರ ಒಂದು ಹಿತರಕ್ಷಣೆಗಾಗಿ ವಿಮಾನ ನಿಲ್ದಾಣವನ್ನ ಕನಕಪುರಕ್ಕೆ ಕೊಂಡೊಯ್ಯೋದಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ. ಇದು ಯಾವುದೇ ಕಾರಣಕ್ಕೆ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಎಲ್ಲ ರೀತಿಯ ಹೋರಾಟಕ್ಕೆ ನಾವು ಸಿದ್ಧ ಇದ್ದೇವೆ, ಜನ ಸಿದ್ಧ ಇದ್ದಾರೆ. ಈ ರೀತಿಯ ದುಸ್ಸಾಹಸಕ್ಕೆ ನೀವು ಕೈ ಹಾಕಬೇಡಿ ಅಂತ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಈ ಕಾಂಗ್ರೆಸ್ ತುಷ್ಟೀಕರಣ ಎಷ್ಟು ಕೀಳು ಮಟ್ಟದ್ದು ಅಂದ್ರೆ ಇವರ ವೋಟ್ ಬ್ಯಾಂಕ್ ರಾಜಕೀಯಕ್ಕಾಗಿ ಅಕ್ರಮ ವಲಸೆಗಾರರಿಗೆ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡೋದಕ್ಕೆ ಹೊರಟಿದ್ದೀರಾ. ಇದರ ಕನ್ನಡಿಗರ ಹಕ್ಕುಗಳನ್ನು ಕಸಿಯುವ ನಿಮ್ಮ ಪ್ರಯತ್ನಕ್ಕೆ ನಾವು ಯಾವುದೇ ಕಾರಣಕ್ಕೆ ಈ ದೇಶದ್ರೋಹಿ ನಡೆಗೆ ಅವಕಾಶ ಕೊಡೋದಿಲ್ಲ. ಇಂತಹ ಕುತಂತ್ರದ ವಿರುದ್ಧ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಕನ್ನಡಿಗರ ಹಿತ ಕಾಯೋದಕ್ಕೆ ನಾವು ಸಿದ್ಧ ಇದ್ದೇವೆ. SIR ಪ್ರಕ್ರಿಯೆ ದುರುಪಯೋಗ ಮಾಡಿಸ್ಕೊಳ್ಳೋದಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಪ್ರಯತ್ನ ಮಾಡ್ತಾ ಇದ್ದು ಜನ ಇದನ್ನು ನೋಡ್ತಾ ಇದ್ದಾರೆ. ಜನ ನಿಮಗೆ ತಕ್ಕ ಪಾಠವನ್ನು ಕಲಿಸೋರಿದ್ದಾರೆ. ನಾನು ಎಂದಿಗೂ ಸಹ ಅಧಿಕಾರಕ್ಕಾಗಿ ರಾಜಕಾರಣ ಮಾಡಿದವನಲ್ಲ. ರೈತರ, ದೀನದಲಿತರ, ಶೋಷಿತರ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೇನೆ. ಮಹಿಳೆಯರ ಸಬಲೀಕರಣಕ್ಕಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ನಮ್ಮ ಸರ್ಕಾರ ಇದ್ದಾಗ ನಾವು ಕೊಟ್ಟಂತ ಕಾರ್ಯಕ್ರಮಗಳನ್ನು ಇಂದೂ ಸಹ ಮರೆತಿಲ್ಲ. ನಾವು ಕೊಟ್ಟಂತ ಭಾಗ್ಯಲಕ್ಷ್ಮಿ ಯೋಜನೆ ಪ್ರತಿಯೊಂದು ಮನೆಯಲ್ಲಿ ನಮ್ಮ ತಾಯಿ ನೆಮ್ಮದಿಯಿಂದ ಬದುಕಕ್ಕೆ ತಂದಿರುವಂಥ ಕಾರ್ಯಕ್ರಮ. ಜನ ಇವತ್ತು ಯಾವ ರೀತಿ ಸಂತೋಷ ಪಡ್ತಾ ಇದ್ದಾರೆ ಅನ್ನೋದನ್ನ ಈ ಸರ್ಕಾರ ಅರ್ಥ ಮಾಡ್ಕೋಬೇಕು. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಜನ ವಿರೋಧಿ, ರೈತ ವಿರೋಧಿ ನೀತಿಗಳ ವಿರುದ್ಧ ಇವರನ್ನ ಜನ ಮನೆಗೆ ಕಳಿಸೋವರೆಗೆ ನಮ್ಮ ಹೋರಾಟ ನಿಲ್ಲೋದಿಲ್ಲ. ನಾನು ಇಲ್ಲಿರುವಂಥ ಎಲ್ಲ ಬಂಧುಗಳಲ್ಲಿ, ತಾಯಂದರಲ್ಲಿ ವಿನಂತಿ ಮಾಡ್ತೇನೆ, ಮಾಧ್ಯಮದ ಸ್ನೇಹಿತರಲ್ಲೂ ವಿನಂತಿ ಮಾಡ್ತೇನೆ, ದಯಮಾಡಿ ಈ ಭ್ರಷ್ಟ ಸರ್ಕಾರಕ್ಕೆ ಜನಹಿತವನ್ನು ಮರೆತು ಒಂದು ರೀತಿ ತೊಗಲಕ್ಕೆ ದರ್ಬಾರ್ ಮಾಡ್ತಿರುವಂಥ ಈ ಸರ್ಕಾರಕ್ಕೆ ಬುದ್ಧಿ ಕಲಿಸುವಂಥ ಒಂದು ಹೋರಾಟ ಇವತ್ತೇ ನಡೀತಾ ಇದೆ. ಅದಕ್ಕೆ ಎಲ್ಲರ ಒಂದು ಸಹಕಾರ, ಬೆಂಬಲ ಬೇಕು ಅಂತ ಕೇಳ್ತಾ ಮತ್ತೊಮ್ಮೆ ಈ ಭ್ರಷ್ಟ ಸರ್ಕಾರವನ್ನು ಕಿತ್ತೊಗೆಯವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ಇವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ ವಾರಕ್ಕೆ 2 ಸಾರಿ ಮಂತ್ರಿಮಂಡಲದ ವಿಸ್ತರಣೆಗಾಗಿ. ಇಲ್ಲಿ ಬರಗಾಲ ಇದೆ, ಜನ ಸಾಯ್ತಾ ಇದ್ದಾರೆ, ಕೆರೆಕಟ್ಟೆಗಳಲ್ಲಿ ನೀರಿಲ್ಲ, ಕುಡಿಯೋ ನೀರಿನ ಹಾಹಾಕಾರ, ಎಲ್ಲ ಜಲಾಶಯಗಳು ಬತ್ತೋಗಿದ್ದಾವೆ. ಇದರ ಬಗ್ಗೆ ಅವ್ರಿಗೆ ಚಿಂತೆ ಇಲ್ಲ. ಅವ್ರ ಚಿಂತೆ ಇರೋದು ಯಾರು ಮಂತ್ರಿ ಆಗಬೇಕು, ಯಾರು ಅಧಿಕಾರ ಸ್ಥಾನಮಾನ ಗಳಿಸಬೇಕು ಅನ್ನೋದ್ರ ಬಗ್ಗೆ ತಲ್ಲೀನರಾಗಿದ್ದಾರೆ. ಇಂಥ ಭ್ರಷ್ಟ ಸರ್ಕಾರಕ್ಕೆ ಪಾಠವನ್ನು ಕಲಿಸುವಂಥ ಕೆಲಸ ನಾವೆಲ್ಲ ಸೇರಿ ಮಾಡಬೇಕಾಗಿದೆ. ಆ ಕೆಲಸದಲ್ಲಿ ನೀವೆಲ್ಲ ತೊಡಗಬೇಕು ಅಂತ ವಿನಂತಿ ಮಾಡ್ತಾ ಮತ್ತೊಮ್ಮೆ ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರ ಸರ್ಕಾರ ಇಡೀ ವಿಶ್ವವೇ ಮೆಚ್ಚುವಂಥ ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತಾ ಇರಬೇಕಾದ್ರೆ ಅವರಿಗೆ ಸರಿಸಮಾನ ಅಂತ ವ್ಯಕ್ತಿ ಈ ದೇಶದಲ್ಲಿ ಯಾರೂ ಇಲ್ಲ ಅನ್ನೋದು ನಿಮಗೂ ಗೊತ್ತಿರುವಂಥ ಸಂಗತಿ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕರ್ನಾಟಕದಲ್ಲಿ ಬಲಪಡಿಸಬೇಕಾಗಿದೆ.
ಈ ಭ್ರಷ್ಟ ಸರ್ಕಾರವನ್ನು ಕಿತ್ತೊಗಿಬೇಕಾಗಿದೆ. ಅದಕ್ಕೆ ನಾವು ನೀವೆಲ್ಲ ಒಟ್ಟಾಗಿ ಸೇರಿ ಹೋರಾಟದಲ್ಲಿ ತೊಡಗೋಣ ಅಂತ ಹೇಳ್ತಾ, ಬಹಳ ದೊಡ್ಡ ಪ್ರಮಾಣದಲ್ಲಿ ಮಹಿಳೆಯರು ನಮ್ಮ ತಾಯಂದಿರು ಬಂದಿದ್ದೀರಾ, ವಯಸ್ಸಾದ ನಮ್ಮ ಅಜ್ಜಿ ಸಾಯಲು ಕೂತಿದ್ದಾರೆ. ನಿಮ್ಮೆಲ್ಲರ ಸಹಕಾರದಿಂದ ಕರ್ನಾಟಕದಲ್ಲಿ ಒಂದು ಬದಲಾವಣೆಯನ್ನು ತರೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ.